ಸ್ನೇಹಿತರೆ, ಕಲ 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 ಕಲರ್ ಫ್ರೂಟ್ ಸಲಾಡ್ ವಿತ್ ಕಸ್ಟರ್ಡ್ ಮಾಡೋಣ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಿಮ್ಗೆ ಯಾವ ಥರ ಹಣ್ಣುಗಳು ಇಷ್ಟನೋ ಎಲ್ಲ ಹಣ್ಣುಗಳನ್ನ ತಗೊಳ್ಳಿ ಸ್ನೇಹಿತರೆ. ಒಳ್ಳೆ ರುಚಿಕರವಾದ ಹಣ್ಣುಗಳನ್ನು ತಗೊಳ್ಳಿ. ದಾಳಂಬ್ರೆ, ಆ್ಯಪಲ್ಲು, ಸೇಬು, ಸಪೋಟ, ದ್ರಾಕ್ಷಿ ಹಣ್ಣು ಎಲ್ಲ ತಗೊಂಡು ನೀಟಾಗಿ ತೊಳ್ಕೊಂಡು ಮತ್ತೆ ಅದನ್ನು ಕುಯ್ಕೊಳ್ಳೋಣ. ಅದ್ರ ಮುಂಚೆ ಕಸ್ಟರ್ಡ್ ಪೌಡರ್ ತೊಗೊಳ್ಳಿ. ಒಂದು 2 ಸ್ಪೂನ್ ಕಸ್ಟರ್ಡ್ ಪೌಡರ್ ತಗೊಂಡು ಒಂದು ಬಟ್ಲಲ್ಲಿ ಅದನ್ನು ಮಿಲ್ಕ್ ಜೊತೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದರ ಉದ್ದೇಶ ಏನಂದರೆ ಸ್ನೇಹಿತರೆ, ಆ ಕಸ್ಟರ್ಡ್ ಪೌಡರ್ದು ಮಿಲ್ಕು ಸ್ವಲ್ಪ ಕ್ರೀಮಿ ಫ್ಲೇವರ್ ಕೊಡುತ್ತೆ ನಮ್ಮ ಫ್ರೂಟ್ ಸಲಾಡ್ಗೆ. ಅದರಿಂದ ಆ ಐಸ್ ಕ್ರೀಮ್ ಟೇಸ್ಟು, ಆ ಕ್ರೀಮಿನೆಸ್ಸು ತುಂಬ ಚೆನ್ನಾಗಿ ಬರ್ತದೆ, ತುಂಬ ಅದ್ಭುತವಾಗಿರ್ತದೆ. ಮಕ್ಕಳಿಗಂತೂ ಭಾಳನೇ ಇಷ್ಟ ಆಗುತ್ತೆ, ನಿಮಗೂ ಅಷ್ಟೇ ಭಾಳನೇ ಇಷ್ಟ ಆಗುತ್ತೆ. ಎಲ್ಲ ಹಣ್ಣುಗಳನ್ನು ಸೇರಿಸಿ ಒಂದು ಕಡೆ ಹಾಕಿ ಅದನ್ನು ಕಸ್ಟರ್ಡ್ ಜೊತೆ ಮಿಕ್ಸ್ ಮಾಡಿ ತಿಂತಾಯಿದ್ರೆ ಒಂದು ನಿಮಿಷಕ್ಕೆ ನೀವು ಪ್ರಪಂಚನೇ ಮರ್ತೋಗ್ತೀರ, ಅಷ್ಟು ಚೆನ್ನಾಗಿರ್ತದೆ ಸ್ನೇಹಿತರೆ. ಅದನ್ನು ಮಾಡಿ ನೀವು ಪ್ರಪಂಚ ಮರೆಯೋ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಹಾಲನ್ನು ತಗೊಳ್ಳೋಣ. ಹಾಲನ್ನು ತಗೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಬಿಸಿ ಹಾಲು, ಯಾವುದಾದ್ರೂ ಹಾಲಾಗಿರ್ಬೋದು, ಕುದಿಸ್ಕೊಳ್ಳೋಣ. ಹಾಲು ಕುದಿಯೋ ಟೈಮಲ್ಲಿ ಡ್ರೈ ಫ್ರೂಟ್ಸು ತೊಗೊಳ್ಳೋಣ. ಬಾದಾಮಿ, ಕಪ್ ದ್ರಾಕ್ಷಿ, ಗ್ರೀನ್ ದ್ರಾಕ್ಷಿ, ಖಜೂರ ಮತ್ತು ಅದು ಚೆರಿ, ಇದನ್ನೆಲ್ಲ ತಗೊಂಡು ಕುಯ್ಕೊಂಡು ಒಂದು ಡ್ರೈ ಫ್ರೂಟ್ಸು ಇಟ್ಕೊಳ್ಳೋಣ. ಸೊ ಪ್ರತಿಯೊಂದು ಫ್ರೆಶ್ ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ. ಸೊ ಈ ಕುದಿತಾ ಇರೋ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕೋಣ, ಸ್ವೀಟ್ನೆಸ್ಗೋಸ್ಕರ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ನೆಸ್ ತರಿಸ್ಕೋಬೋದು. ಜಾಸ್ತಿನೂ ಸ್ವೀಟ್ ಮಾಡ್ಕೋಬೋದು, ಕಡಿಮೆನೂ ಸ್ವೀಟ್ ಮಾಡ್ಕೋಬೋದು. ಅದು ನಿಮ್ಮ ವೈಯಕ್ತಿಕ ಟೇಸ್ಟ್. ಸೊ ಇದು ಹಾಲು ಕುದಿತಾ ಇರಬೇಕಾದ್ರೆ ಮೀನ್ವೈಲು ನಾವು ಹೋಗೋಣ ಫ್ರೂಟ್ಸ್ ಕಡೆ. ಇದು ಹಾಲನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟು, ಈಗ ನಾವು ಪ್ರಿಪೇರ್ ಮಾಡಿರೋ ಸ್ಲೈಮಿ ಕಸ್ಟರ್ಡ್ ಜ್ಯೂಸನ್ನ ಇದರೊಳಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಮಿಕ್ಸ್ ಮಾಡ್ತಾ ಹೆಂಗೆ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ತಿಕ್ಕಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇದೇ ನೋಡಿ ನಿಮಗೆ ಕೊಡೋದು ಆ ಟೇಸ್ಟು, ಆ ಕಲರು ಹೀಗೆ ಇರುತ್ತೆ ಸ್ನೇಹಿತರೆ. ಕುದಿತಾ ಸ್ವಲ್ಪ ಬೆಣ್ಣೆ ರೀತಿ ಕಾಣಿಸ್ತದೆ, ತುಪ್ಪ ರೀತಿಯಲ್ಲಿ ಕಾಣಿಸ್ತದೆ. ಇಲ್ಲಿ ಸೈಡಲ್ಲಿ ನೋಡಿ ಎಲ್ಲ ಫ್ರೂಟ್ ಸಲಾಡ್ನ ಫ್ರೂಟ್ ನಿಂಜಾ ಥರ ಕಚ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀರಿ. ಇದನ್ನು ಕಟ್ ಮಾಡಿ ಇಟ್ಕೊಂಡಿರೋ ಫ್ರೂಟ್ಸ್ನ ಎತ್ತಿ ಇಟ್ಕೊಂಡು ನೋಡಿ ಎಷ್ಟು ಅದ್ಭುತವಾಗಿ ಎಂಥ ಶೈನಿಂಗ್ ಹೊಡಿತಾ ಇದೆ. ಇಷ್ಟು ಚೆನ್ನಾಗಿ ಕಾಣಿಸ್ತಾರೋ ಹಣ್ಣು ಇನ್ನು ಟೇಸ್ಟ್ ಹೆಂಗೆ ಕೊಡುತ್ತೆ, ಅದು ಇದೆಲ್ಲ ಹಣ್ಣುಗಳು ಸೇರಿಕೊಂಡು ಜೊತೆಗೆ ಎಂಥ ಟೇಸ್ಟ್ ಕೊಡುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಇಮ್ಯಾಜಿನ್ ಮಾಡೋದು ಒಂದೇ ಅಲ್ಲ, ದಯವಿಟ್ಟು ಮಾಡಿ ಟೇಸ್ಟ್ ಮಾಡಿ ಮತ್ತು ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ. ಇವಾಗ ಎಲ್ಲ ಡ್ರೈ ಫ್ರೂಟ್ಸು ನೋಡ್ತಾ ಇದ್ದೀರಾ ಹೇಗೆ ನಾವು ಕಟ್ ಮಾಡ್ಕೊಂಡಿದ್ದೀರಿ. ನಿಮಗೆ ಯಾವ ಶೇಪಲ್ಲಿ ಬೇಕು, ಹೇಗೆ ಬೇಕು ಅಂತ ನೀವು ಕಟ್ ಮಾಡ್ಕೋಬೋದು. ಈಗ ಒಂದು ಪಾತ್ರೆ ತೊಗೊಂಡು ಎಲ್ಲ ಫ್ರೂಟ್ಸನ್ನು ಕಲರ್ ಆಗಿರೋ ಫ್ರೂಟ್ಸನ್ನು ತೊಗೊಂಡು ಪಾತ್ರೆಯಲ್ಲಿ ಹಾಕೋಣ. ಪ್ರತಿಯೊಂದು ಒಂದು ಫ್ರೂಟನ್ನು ಬಿಡಬೇಡಿ ಸ್ನೇಹಿತರೆ, ಪ್ರತಿಯೊಂದು ಫ್ರೂಟು ಹಾಕ್ಕೊಳ್ಳಿ. ಎಲ್ಲ ಫ್ರೂಟ್ದು ರುಚಿಯನ್ನು ಸವಿಯೋಣ ಜೊತೆಗೆ, ಅದೇ ಅಲ್ಲ ಜೀವನ. ಸೊ ಹಾಕ್ಕೊಳ್ಳಿ ಫ್ರೂಟ್ಸು. ಈ ಫ್ರೂಟ್ಸ್ ಹಾಕ್ಕೊಂಡು ಅದಾದಮೇಲೆ ನೆಕ್ಸ್ಟು ಡ್ರೈ ಫ್ರೂಟ್ಸು ಲಾಸ್ಟಿಗೆ ಬರೋಣ. ಅದರ ಮುಂಚೆ ನಾವು ಇಲ್ಲಿ ತಯಾರಿಸಿರೋ ಬಿಸಿ ಹಾಲನ್ನು ಸ್ವಲ್ಪ ತಣ್ಣಗಾಗಿಬಿಟ್ಟು ಆಮೇಲೆ ಫ್ರೂಟ್ಸಲ್ಲಿ ಮಿಕ್ಸ್ ಮಾಡೋಣ ಸ್ನೇಹಿತರೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಫ್ರೂಟ್ಸು ಸ್ವಲ್ಪ ಅದರಲ್ಲೇ ಬೆಂದೋಗ್ಬಿಡುತ್ತೆ. ಅದು ಬೆಂದೋಗ್ಬಿಟ್ಟು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಸೊ ಅದು ಮಾಡೋದು ಬೇಡ. ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಆಮೇಲೆ ನಾವು ಈ ಎಲ್ಲ ಫ್ರೂಟ್ಸ್ ಜೊತೆ ಇದರಲ್ಲಿ ಹಾಕೋಣ. ಅದಾದಮೇಲೆ ಟಾಪಿಂಗ್ ಆಗಿ ಡ್ರೈ ಫ್ರೂಟ್ಸ್ ಹಾಕಿ ಆಮೇಲೆ ಟಾಪಿಂಗ್ ಅಂತ ಅಲ್ಲೇ ಬಿಡೋದಿಲ್ಲ, ಅದನ್ನು ನಾವು ಡೆಫಿನೆಟ್ಲಿ ಮಿಕ್ಸ್ ಮಾಡ್ತೀರಿ. ಈಗ ನೀಟಾಗಿ ಮಿಕ್ಸ್ ಮಾಡುವ. ಈ ಮಿಕ್ಸ್ ಮಾಡ್ತಾನೆ ನಿಮಗೊಂಥರ ಅದ್ಭುತವಾದ ಸ್ಮೆಲ್ ಲೈಟಾಗಿ ಮೈಲ್ಡಾಗಿ ಬರುತ್ತೆ. ಅದನ್ನು ನೀವು ಅನುಭವಿಸ್ಬೇಕು ಅಂದರೆ ನೀವು ಮಾಡಲೇಬೇಕು ಸ್ನೇಹಿತರೆ. ಈ ಮಾಡುವಾಗ ಬರೋ ಒಂದು ಅನುಭವ ಬೇರೆ, ತಿನ್ನುವಾಗ ಬರುವ ಒಂದು ಅನುಭವ ನೋಡಿ ಎಷ್ಟು ಚೆಂದವಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೆ ಎಷ್ಟು ಚೆಂದನೋ ತಿನ್ನೋದಕ್ಕೂ ಅಷ್ಟೇ ಚೆಂದ. ಈಗ ಮಕ್ಳಿಗಂತ ತೊಗೊಳ್ಳೋಣ, ಸ್ವಲ್ಪ ಒಂದು ಬಟ್ಲಲ್ಲಿ ಅವ್ರಿಗೆ ಟೇಸ್ಟ್ಗಂತ ಕೊಡುವ. 1-2 ಸ್ಪೂನ್ ಹಾಕ್ಕೊಳ್ಳಿ. ಇದನ್ನು ಹಾಗೇನೂ ತಿನ್ಬೋದು, ಫ್ರಿಜ್ಜಲ್ಲಿ ಇಟ್ಬಿಟ್ಟು 2-3 ದಿವಸ ತಿಂತಾನೇ ಇರ್ಬೋದು. ನಾವು ಪ್ಲ್ಯಾನ್ ಮಾಡಿ 3 ದಿವಸಕ್ಕೆ ಇರಲಿ ಅಂತ ನಾವು ಮಾಡಿದ್ರೆ ಅದನ್ನು ಮಕ್ಕಳು ಒಂದೇ ದಿವಸದಲ್ಲಿ ಖಾಲಿ ಮಾಡಿದ್ರು. ಸೊ ಹಂಗಿರುತ್ತೆ ಟೇಸ್ಟು. ಸೊ ಫ್ರಿಜ್ಜಲ್ಲಿ ಇಟ್ಟರೆ ಇನ್ನು ಐಸ್ ಕ್ರೀಮೇ ಬೇಡ, ಇದೇ ನ್ಯಾಚುರಲಾಗಿ ತಿನ್ನೋಣ ಅಂತಾರೆ. ಬನ್ನಿ ಸವಿಯೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಫುಡ್ಸ್ ಮೆಮೊರಿ ಚಾನಲ್.